ನನ್ನ ಹೆಸರು ರಶ್ಮಿ ಅಂತ ಹೇಳಿ. ನಾನು ಉಡುಪಿ ಭಾಗದವಳು. ಬೇಸಿಕಲಿ ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬೇಕಾದ್ರೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ನಾನೊಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಒಂದು ಕೆಲಸದಲ್ಲಿ ಇರ್ಬೇಕಾದ್ರೆ ಈ ಒಂದು ಮೋದಿ ಕೇರ್ ಅವಕಾಶ, ಒಬ್ಬ ಉದ್ಯಮಿ ಉದಯ್ ಶೆಟ್ಟಿ ಅಂತ ಅವರಿಂದ ನನಗೆ ಅವಕಾಶ ಬರುತ್ತೆ. ನಾನು ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತೇನೆ. ಒಬ್ಬ ಬಿಸ್ನೆಸ್ ಮ್ಯಾನ್. ಸೊ ಅವರು ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿ ಸೊ ಈ ಒಂದು ಮೋದಿ ಕೇರ್ ಬಿಸ್ನೆಸ್ ಅನ್ನ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ನಾನು ಬಂದೆ. ನಾನು ಕೂಡ ಒಂದು 50-50% ಅಲ್ಲಿ ಯೋಚನೆ ಮಾಡ್ಕೊಂಡೆ ಬಂದಿರುವಂತದ್ದು, ಜಾಬ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಮಾಡ್ಬೇಕಂತ. ಆದ್ರೆ ಯಾವಾಗ ಜಾಬ್ ಅಲ್ಲಿ ನನ್ನ ಕನಸು ನೆರವೇರ್ತಾ ಇರಲಿಲ್ಲ, ಮತ್ತ್ಯಾಕೆ ನಾನು ಆ ಜಾಬ್ ಮಾಡ್ಬೇಕು ಅಂತ ಬಿಟ್ಟು ಈ ಒಂದು ಬಿಸ್ನೆಸ್ ಅನ್ನ ಕೆಲವು ತಿಂಗಳಿಂದ ಮಾಡ್ತಾ ಇದ್ದಾನೆ. ಸೊ ಬಹಳಷ್ಟು ಖುಷಿ ಆಗುತ್ತೆ ನನ್ಗೆ. ಜಾಬ್ ಇಂದ ನನ್ಗೆ ಯಾವ್ದೆಲ್ಲ ಫ್ರೀಡಮ್ ಸಿಗ್ತಾ ಇರಲಿಲ್ಲ. ಒಂದು ಬಾಸಿಸಮ್ ಅಂತ ಹೇಳಿತ್ತು, ಆದ್ರೆ ಯಾವುದೇ ರೀತಿಯಲ್ಲಿ ಬಾಸಿಸಮ್ ಇಲ್ಲ. ಫ್ರೀಡಮ್ ಅಂತ ಹೇಳಿದ್ರೆ ಫ್ರೀ ಆಗಿ ನಂಗೆ ಎನಿ ಟೈಮ್ ನಾನು ಕೆಲಸ ಮಾಡ್ಬೋದು, ಎಲ್ಲಿಗ್ ಬೇಕಾದ್ರೂ ನಾನು ಟ್ರಾವೆಲ್ ಮಾಡ್ಬೋದು. ಇವತ್ತು ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂತ ಕೇಳಿದ್ರೆ ಅಲ್ಲಿಗಿಂತ 4ರಷ್ಟು ಜಾಸ್ತಿ ಇನ್ಕಮ್ ಅನ್ನ ಇಲ್ಲಿ ಪಡಿತಾ ಇದ್ದಾನೆ ಅಂತ ಹೇಳಿ ತುಂಬಾನೇ ಖುಷಿ ಆಗುತ್ತೆ. ತಿಂಗಳಿಗೆ ಹತ್ರ 70,000 ಇನ್ಕಮ್. ಅದ್ರ ಜೊತೆಗೆ ಅಲ್ಲಿ ಸ್ಯಾಲರಿಯಲ್ಲಿ ಆದ್ರೆ ಕೇವಲ PF ಮತ್ತೆ ESI ಅನ್ನ ಮಾತ್ರ ನಾನು ತಗೊಳ್ತಾ ಇದ್ದೆ. ಇವತ್ತು ಪ್ರತಿ ತಿಂಗಳು ನಾನು ಟ್ರಾವೆಲ್ ಫಂಡ್ ಇರ್ಬೋದು, ಹಾಗೆ ಕಾರ್ ಫಂಡ್ ಅನ್ನು ಕೂಡ ನಾನು ತಗೊಂಡಿದ್ದೇನೆ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಒಬ್ಬ ಎಂಟರ್ಪ್ರಿನರ್ ಆಗಿ ಹೊರಗಡೆ ಸಮಾಜದಲ್ಲಿ ನಾನು ಗುರುತಿಸ್ಕೊಳ್ತಾನು ಕೂಡ ಇದ್ದಾನೆ. ಫೇಸ್ಬುಕ್ ಇರ್ಬೋದು, ಇನ್ಸ್ಟಾದಲ್ಲಿ ಇರ್ಬೋದು, ಪ್ರತಿಯೊಂದು ಕಡೆ ಕೂಡ ಒಂದು ನನ್ಗೆ ಒಂದು ಐಡೆಂಟಿಟಿ ಅಂತ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಟ್ರೈನರ್ ಕೂಡ ಆಗಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಂಸ್ಥೆಗೆ, ಹಾಗೆ ಒಂದು ಸಂಸ್ಥೆಯಲ್ಲಿ ಬೆಳೆಸ್ತಾ ಇರುವಂತ ಎಲ್ರಿಗೂ ಕೂಡ. ಈ ಒಂದು ಕಾರ್ಯಕ್ರಮ